ಫ್ರೆಂಡ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ಹಾಗೆ ನೋಡಿ, ನಾನು ವೀಡಿಯೋ ಇದ್ದೀನಲ್ಲ, ಇದು ನಮ್ಮ ಭೀಮಾ ಅಂತ ತುಂಬ ಜನ ಅಂದ್ಕೊಂಡಿದ್ರು. ನಾನು ಹಂಗೆ ಅಂದ್ಕೊಬಿಟ್ಟೆ. ಸೊ ನಮ್ಮ ಸ್ನೇಹಿತರೊಬ್ಬರು ಇದನ್ನ ಕಳಿಸಿದ್ರು ಈ ವಿಡಿಯೋನ. ಜಸ್ಟ್ ನೋಡಿ ನಮ್ಮ ಭೀಮಾ ಹೇಗಿದ್ದಾನೆ ಅಂತೇಳಿ. ಆವಾಗ ನಾನು ಕ್ಲಾರಿಫೈ ಮಾಡಿದೆ, ಇವನು ಭೀಮಾ ಅಲ್ಲ, ಇವನು ಹೊಸದಾಗಿ ಎಂಟ್ರಿ ಕೊಟ್ಟಿರೋ ಅಂತ ನಮ್ಮ ಸಕಲೇಶ್ಪುರ ಭಾಗದಲ್ಲಿ ಒಂದು ಕಾಡಾನೆ ಅಂತ. ಸೊ ಕಾಡಾನೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಸದ್ಯಕ್ಕಿದು ಲಾಸ್ಟ್ ವೀಕ್ ಒಬ್ಬ ರೈತರ ಮೇಲೆ ದಾಳಿ ಮಾಡಿರುತ್ತೆ ನೋಡಿ ನಮ್ಮ ಸಕಲೇಶ್ಪುರ ಭಾಗದಲ್ಲಿ. ಸೊ ಎತ್ತು ಬಿಸಾಕಿರುತ್ತೆ ಪಾಪ. ಅವ್ರಿಗೇನು ಆಗದೆ ಸಣ್ಣ ಪುಟ್ಟ ಗಾಯದಿಂದ ಪಾಪ ಬದುಕಿ ಉಳಿದ್ರು ಅವರು. ಸೊ ಅದೊಂದು ದೇವ್ರ ದೊಡ್ಡ ವಿಷಯ. ಹಾಗೆ ಇವನು ನಮ್ಮ ಸದ್ಯಕ್ಕೆ ಸಕಲೇಶ್ಪುರ ಭಾಗದಲ್ಲಿರುವಂಥ ಕಾಡಾನೆ. ಸ್ಟಾರ್ಟ್ ಮಾಡಿದ್ದಾನೆ ಇವನು ಕೂಡ ಮನ್ಸೂರು ವಾಸನ ಹಿಡಿದು ಅಟ್ಯಾಕ್ ಮಾಡೋಕ್ಕೆ. ಸೊ ಒಂದು ಸಲ ರುಚಿ ಬಿದ್ದ ಮೇಲೆ, ಎಟೇಕ್ ರುಚಿ ಬಿದ್ದ ಮೇಲೆ ಆನೆಗಳು ಸುಮ್ಮನೆ ಆಗಲ್ಲ, ಬರ್ತಾ ಇರುತ್ತೆ. ಸದ್ಯಕ್ಕೆ ಅಲ್ಲಿರೋಂಥ ಎಸ್ಟೇಟ್ ಭಾಗದಲ್ಲಿ ಓಡಾಡ್ತಿದ್ದಾನೆ ಸದ್ಯಕ್ಕೆ ಇವನು. ನೋಡಬೇಕು ಮುಂದೆ ಇವನು ಏನಾದರೂ ಉಪದ್ರ ಜಾಸ್ತಿ ಆಗ್ತಾಯಿದ್ದಾರೆ ಅಂತಂದರೆ 100% ಇವನ್ನ ಕೂಡ ಕ್ಯಾಪ್ಚರ್ ಮಾಡೋ ಪರಿಸ್ಥಿತಿ ಬರ್ಬೋದು. ಕ್ಯಾಪ್ಚರ್ ಮಾಡಿದ್ರೆ ರೀಲೊಕೇಟ್ ಮಾಡ್ಬೋದು. ಸದ್ಯಕ್ಕೆ ಏನೂ ಮಾಡದೆ ಸುಮ್ಮನೆ ಗಜರಾಜ ಕಾಡಲ್ಲಿ ಇದ್ಕೊಂಡು ಅಲ್ಲೇ ಇದ್ದರೆ ಬೆಟ್ರು. ಇಲ್ಲ ಅಂತಂದರೆ ಸುಮ್ಮನೆ ಸಾಕಾನೆಗಳ ಸಹಾಯದಿಂದ ಇವನ್ನ ಬೇರೆ ಕಡೆ ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಸೊ ನೋಡೋಣ ಅಲ್ಲಿನ ಅಧಿಕಾರಿಗಳು ಏನು ಡಿಸೈಡ್ ಮಾಡ್ತಾರೆ ಅಂತೇಳಿ. ಸೊ ಸದ್ಯಕ್ಕೆ ನಮ್ಮ ಓಲ್ಡ್ ಭೀಮಂದು ವೀಡಿಯೋ ಹಾಕಿದ್ದೀನಿ. ಇವನ್ನ ನೋಡಿದ್ರೆ ನಮ್ಮ ಓಲ್ಡ್ ಭೀಮ, ನಮ್ಮ ವೈಲ್ಡ್ ಭೀಮ ಇದೆ ನೋಡಿ, ಅಂದರೆ ನಾವು ಓಲ್ಡ್ ಏನಕ್ಕೆ ಅಂತ ಹೇಳ್ತಾ ಇದ್ದಾರೆ, ಅವನು ಓಲ್ಡ್ ಅಂತಂದರೆ ಅವ್ನ ಗೊತ್ತು, ಎಲ್ರಿಗೆ ಗೊತ್ತಿರುತ್ತಲ್ವ. ಹಾಗಾಗಿ ಅವನದು ಕೂಡ ವೀಡಿಯೋ ಹಾಕಿದ್ದೀನಿ ನೋಡಿ. ಸೊ ಅದೇ ರೀತಿ ಇವನು ಕೂಡ ಇದ್ದಾನೆ. ಜಾಸ್ತಿ ವಯಸ್ಸೇನಾಗಿಲ್ಲ ಅನ್ಕೋತೀನಿ, ಅಂದಾಜೊಂದು 30-35 ವರ್ಷದೊಳಗೆ ಇರಬೇಕು, ಇಲ್ಲ 40 ವರ್ಷದ ಹತ್ರ ಇದ್ದಾನೆ ನೋಡಿ. ಬಟ್ ಮರ ಇದ್ದಾನೆ. ಇಲ್ಲಿನ ಹತ್ರ ಓಡಾಡೋ ಜನಗಳು ದಯವಿಟ್ಟು ನೋಡ್ಕೋಬೇಕು. ಸುಮ್ಮನೆ ಆನೆಗಳಿಗೆ ತೊಂದರೆ ಕೊಟ್ಟು ಮೈ ಮೇಲೆ ನೀವೇ ಅಪಾಯ ತಂದಿಟ್ಕೋಬೇಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಪೂರ್ತಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನಮ್ಮನೆ ಮುಂದ್ಗಡೆ ಬಿಸಾಕ್ರೆ ಬೇಡ ಯಾಕಡೆ ಬರ್ತಾನೆ ನೋಡ್ರಿ. ಸುಮ್ಮನೆ ಈ ಕಡೆ ಬರಲಿ, ಯಾರು ಕೆಲಸ ಮಾಡ್ತಾರೆ ಈ ಕಡೆ ಬರಲಿ, ಅದು ಸುಮಾರು ಉಂಟ. ಇನ್ನುಂಟು ಇದ ಕಾಡಿಗೆ ಬರ್ತೀವಿ. ಒಂದೇ
ಇದೇ ಬೆಳಿಗ್ಗೆ